ಉಪಭುಕ್ತ ಒಬ್ಬ ಸಂತ ಇರ್ತಾನೆ. ಬಹಳ ದೊಡ್ಡ ವ್ಯಕ್ತಿ. ಕಾಷಾಯ ಧರಿಸಿ ತಿರುಗಾಡ್ತಾ ಇರ್ತಾನೆ. ಒಂದು ದೊಡ್ಡ ಊರು, ಅಲ್ಲಿಗೆ ಆ ವ್ಯಕ್ತಿ ಬಂದಿರ್ತಾನೆ. ಅವನ ಹೆಸರು ಉಪಭುಕ್ತ. ಅಲ್ಲಿಯೇ ಒಬ್ಬಳು ನರ್ತಕಿ ಹಾಗೂ ಸಂಗೀತಗಾರ್ತಿ ಇರ್ತಾಳೆ. ಅಪ್ರತಿಮ ಸುಂದರಿ, ಜೊತೆಗೆ ಜೇನಿನಂಥ ಸವಿಮಾತುಗಳನ್ನು ಆಡ್ತಾ ಇರ್ತಾಳೆ. ಅವಳನ್ನು ನೋಡುವುದೇ ಒಂದು ಭಾಗ್ಯ ಅಂತ ಹೇಳ್ತಾ ಇರ್ತಾರೆ. ಒಂದು ದಿನ ಉಪಭುಕ್ತನು ಅವಳ ಮನೆಗೆ ಬರ್ತಾನೆ. ನರ್ತಕಿ ಹೊರಗೆ ಬಂದು ನೋಡ್ತಾಳೆ. ಉಪಭುಕ್ತ ಬಂದಿರ್ತಾನೆ. ಅವನದು ಅಪ್ರತಿಮ ಸೌಂದರ್ಯ. ಅಂತಹ ವಿಶೇಷವಾದ ಸೌಂದರ್ಯವನ್ನು ನೋಡಿ ಹುಚ್ಚಿಯಂತೆ ಆಗ್ತಾಳೆ. ಅವಳಿಗೆ ತನ್ನ ಬಗ್ಗೆ ಅಭಿಮಾನವಿತ್ತು. ಉಪಭುಕ್ತನನ್ನು ನೋಡಿ, ನಾನು ನಿನಗೆ ನನ್ನ ಇಡೀ ಸಂಪತ್ತು ನಿನ್ನದು, ನಾನು ನಿನ್ನವಳು ಅಂತ ಹೇಳ್ತಾಳೆ. ಉಪಭುಕ್ತನು ತಾನು ಮತ್ತೆ ಬರುತ್ತೇನೆ ಅಂತ ಹೇಳಿ ಹೊರಟು ಹೋಗ್ತಾನೆ. ಉಪಭುಕ್ತನು ಕಾಂತಿಯಿಂದ ಕೂಡಿರ್ತಾನೆ, ನಗುತ್ತಾನೆ. ನಿನ್ನ ಭಿಕ್ಷೆಯನ್ನು ಸಮಯ ಬಂದಾಗ ಸ್ವೀಕರಿಸ್ತೇನೆ ಅಂತ ಹೇಳ್ತಾನೆ. ಹಲವಾರು ವರ್ಷಗಳು ಕಳೆಯಿತು. ನರ್ತಕಿ ರೋಗಗ್ರಸ್ತಳಾದಳು. ಸೌಂದರ್ಯ ಮರೆಯಾಗಿತ್ತು. ಯಾರೂ ಅವಳ ಬಳಿಗೆ ಬರ್ತಾ ಇರಲ್ಲ. ಸಂಪತ್ತು ದೂರವಾಯಿತು. ಊರಿನಿಂದ ಹೊರಗೆ ಹಾಕ್ತಾರೆ. ಇದುವೇ ಜೀವನ. ಸೌಂದರ್ಯವನ್ನು ನಂಬಿರ್ತಾಳೆ. ಜಗತ್ತನ್ನೇ ಗೆಲ್ಲುವೆ ಅಂತ ತಿಳ್ಕೊಂಡಿರ್ತಾಳೆ. ಆದರೆ ಈಗ ಅದು ಮರೆಯಾಯಿತು. ಇದೇ ರೀತಿ ನಮ್ಮ ಜೀವನದಲ್ಲಿಯೂ ಆಗುತ್ತದೆ. ಕಣ್ಣೀರು ಸುರಿಸ್ತಾಳೆ. ಯಾರೂ ಹತ್ತಿರ ಬರಲಿಲ್ಲ, ಊಟ ಕೊಡಲಿಲ್ಲ, ಎಲ್ಲ ಸಂಪತ್ತನ್ನು ದೋಚ್ತಾರೆ. ಸ್ಮಶಾನಕ್ಕೆ ಹೋಗ್ತಾಳೆ, ಕಣ್ಣೀರಿಡ್ತಾಳೆ. ಆಗ ಬುದ್ಧಂ ಶರಣಂ ಗಚ್ಚಾಮಿ ಅಂತ ಶಬ್ದ ಕೇಳಿಸುತ್ತೆ. ಕಣ್ತೆರೆದು ನೋಡಿದಾಗ ಉಪಭುಕ್ತ ಕಾಣಿಸ್ತಾನೆ. ಶಾಂತಚಿತ್ತನಾಗಿರ್ತಾನೆ. ಅವನನ್ನು ನೋಡಿ, ಈಗ ಬಂದಿರುವೆ, ಈಗ ನನ್ನಲ್ಲಿ ಏನೂ ಇಲ್ಲ ಅಂತ ಹೇಳ್ತಾನೆ. ಉಪಭುಕ್ತ ಹೇಳ್ತಾನೆ, ಈಗ ನಿನಗೆ ಅಧ್ಯಾತ್ಮ ಬೇಕಾಗಿದೆ ಅಂತ. ಯಾವುದು ಹೋಯಿತು ಅದು ನೀನಲ್ಲ. ಸೌಂದರ್ಯ ಹೋಯಿತು ಅದು ನೀನಲ್ಲ. ಆರೋಗ್ಯ ಹೋಯಿತು ಅದು ನೀನಲ್ಲ. ಸಂಪತ್ತು ನೀನಲ್ಲ. ಈಗ ಏನಿದೆ ಅದು ನೀನು. ಅದನ್ನು ನನಗೆ ಕೊಡು ಅಂತ ಕೇಳ್ತಾನೆ ಉಪಭುಕ್ತ. ಇದೇ ಜೀವನದ ಉದ್ದೇಶ.